ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ನಿಧನ. ಚಳ್ಳಕೆರೆ ನಗರದಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ. ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ಅವರು ನಿಧನ ಹೊಂದಿದ್ದಾರೆ. ಚಳ್ಳಕೆರೆ ನಗರದಲ್ಲಿ ಪಾರ್ಥಿವ ಶರೀರ ಈಗಾಗಲೇ ಮೆರವಣಿಗೆ ಮಾಡ್ತಾ ಇರುವಂಥದ್ದು. ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರ ರವಾನೆ ಮಾಡಲಾಗ್ತಾ ಇದೆ. ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕರಿಗೆ ದರ್ಶನ ಇರುತ್ತೆ. ಗಣ್ಯರು ಅಭಿಮಾನಿಗಳಿಂದ ಸುಧಾಕರ್ ಅವರ ಅಂತಿಮ ದರ್ಶನ. ಇಂದು ಸಂಜೆಯೇ ಡಿ ಸುಧಾಕರ್ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ಅವರು ನಿಧನ ಹೊಂದಿದ್ದು ಚಳ್ಳಕೆರೆ ನಗರದಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಗ್ತಾ ಇದ್ದು, ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರ ರವಾನೆ ಮಾಡಲಾಗ್ತಾ ಇದೆ. ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕರಿಗೆ ದರ್ಶನಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಗಣ್ಯರು ಹಾಗೆ ಅಭಿಮಾನಿಗಳಿಂದ ಸುಧಾಕರ್ ಅವರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಇದೆ. ಇಂದು ಸಂಜೆಯೇ ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಇಂದು ಸಂಜೆ ತೀವ್ರ ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ಅವರು ಬಳಲ್ತಾ ಇದ್ರು. ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ನಿಧನವನ್ನ ಹೊಂದಿರ್ತಾರೆ. ಸಂಜೆ 4 ಗಂಟೆಯವರೆಗೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರ ಹುಟ್ಟೂರಿನಲ್ಲಿಯೇ ಈ ಒಂದು ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಚಳ್ಳಕೆರೆ ನಗರದಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಗ್ತಾ ಇದ್ದು, ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರುವಂತದ್ದು. ಸಂಜೆ 4 ಗಂಟೆಯವರೆಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಚಿವ ಡಿ ಸುಧಾಕರ್ ಅವರು ಕೊನೆ ಉಸಿರು ಎಳೆದಿದ್ರು. ನಿನ್ನೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಳ್ಳಕೆರೆ ನಗರದಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಗ್ತಿದ್ದು, ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರ ರವಾನೆ ಮಾಡಲಾಗ್ತಾ ಇದೆ. ಹುಟ್ಟೂರಿನಲ್ಲೇ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಸಂಜೆಯವರೆಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಸಚಿವ ಸುಧಾಕರ್ ಅವರ ನಿಧನಕ್ಕೆ ಈಗಾಗಲೇ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಸಿಎಂ ಅವರು ಕೂಡ ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರು. ಇವತ್ತು ಸಂಜೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ.